ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಗೊಬ್ಬರ ಗಿಡ ಇದೆ, ಗೊಬ್ಬರ ಗಿಡ ಆಲ್ಮೋಸ್ಟ್ ಬಂದಿದೆ. ಸೊ ಅದನ್ನು ಕಟಾವು ಮಾಡಬೇಕು, ಅದನ್ನು ಮುಗಿಸ್ಬೇಕು ಇವತ್ತು ಆಲ್ಮೋಸ್ಟು. ನೋಡಿ, ಈ ಗೊಬ್ಬರದ ಕಡ್ಡಿ ಈ ಥರ ಆಲ್ಮೋಸ್ಟ್ ಒಂದು ಬೆರಳ ಗಾತ್ರಕ್ಕೆ ಬಂದಾಗ ಇದನ್ನು ಕಡಿದ್ರೆ ತುಂಬ ಒಳ್ಳೆಯದು. ಸ್ವಲ್ಪ ಲೇಟ್ ಆಯಿತು, ಒಂದು ವಾರ 15 ದಿನ. ಇದನ್ನೆಲ್ಲ ಕಡ್ದಾದ ನಂತರ ಹೆಂಗೆ ಕಾಣುತ್ತೆ ಅಂತ ಒಂದು ವಿಡಿಯೋ ತೋರಿಸ್ತೀನಿ. ನಾವು ಇದನ್ನು ಕಡ್ದು ಈ ಸಲ ನಾರ್ಮಲ್ ಗಿಡದ ಬುಡಕ್ಕಾಗಲ್ಲ, ಇದನ್ನೇ ಬೇರೆ ಸಗಣಿ ಮತ್ತು ಇದನ್ನು ಮಿಕ್ಸ್ ಮಾಡಿ ಗೊಬ್ಬರ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಅದನ್ನೇ ಇದೇ ರೀತಿ ತೋಟದ ಒಳಗಡೆನೂ ಇದೆ ಮತ್ತು ಆ ಕಡೆ ಬದನಲ್ಲೂ ಇದೆ, ಎಲ್ಲನೂ ಕಡಿಬೇಕು ಅಂತ. ಆಲ್ಮೋಸ್ಟ್ ಒಂದು 100-150 ಗಿಡ ಇದೆ ಟೋಟಲ್ಲು. ನೋಡಿ, ನಾನು ಯಾವ ಥರ ಕಟ್ ಮಾಡ್ತೀನಿ ಅಂದರೆ, ಈ ಥರ ಇರುತ್ತಲ್ಲ, ಇದರಲ್ಲಿ ನೋಡಿ ಎಲ್ಲ ಒಂದು ಗಿಡಕ್ಕೆ ಕಟ್ ಮಾಡೋದು. ಒಂದು ಗಿಡಕ್ಕೆ ಇಷ್ಟು ನಿಮಗೆ ಗೊಬ್ಬರ ಸಿಗುತ್ತೆ. ಆಲ್ಮೋಸ್ಟ್ ಇದನ್ನು ಗೊಬ್ಬರ ಮಾಡ್ಬೋದು. ನೋಡಿ, ಒಂದು ಗಿಡದಲ್ಲಿ ಈ ಥರ ಒಂದು ಕಡ್ಡಿನ ಮೇಲ್ಗಡೆ ಬಿಟ್ಕೊಂಡು ಹೋದರೆ ಇದಕ್ಕೆ ನೀವು ಮೆಣಸು ಸ್ವಲ್ಪ ದಪ್ಪ ಆದ್ರೆ ಒಂದು 10 ಅಡಿ 20 ಅಡಿ ಹೋದ್ಮೇಲೆ ಇದಕ್ಕೆ ಮೆಣಸು ಹಬ್ಬಿಸ್ಬೋದು. ಸೊ ಅದೇ ರೀತಿ ನಾವು ಸುತ್ತ ಕಟ್ ಮಾಡಿದ್ದೀವಿ. ಇದೊಂದು ಗಿಡ ಹಂಗೆ ಬಿಟ್ಕೊಂಡಿದ್ದು, ಒಂದು ಕಡ್ಡಿ ಬಿಟ್ಕೊಳ್ಳೋಣ ಅಂತ. ಇದೊಂದು ಕಡ್ಡಿ ಬಿಟ್ಕೊಂಡು ಉಳಿದಿದ್ದೆಲ್ಲ ಕಟ್ ಮಾಡಿದ್ರೆ ಇದು ಗೊಬ್ಬರ ಆಗುತ್ತೆ. ಇದೊಂದು ಕಡ್ಡಿ ಮೇಡೆ ಸ್ವಲ್ಪ ಒಂದು ವರ್ಷ ಬಿಟ್ಟರೆ ಸ್ವಲ್ಪ ದಪ್ಪ ಆಗುತ್ತೆ. ಆ ದಪ್ಪ ಆದಮೇಲೆ ಇದಕ್ಕೆ ಮೆಣಸು ಹಬ್ಸ್ಬೋದು ನಾವು ಆರಾಮಾಗಿ. ಆ ಥರ ಪ್ಲ್ಯಾನ್ ಇದೆ. ಸಕ್ಕ ದಪ್ಪ ಆಗ್ಬಿಟ್ಟವೆ. ಒಂದು ಗಿಡ ಕಟ್ ಮಾಡೋದಿಗೆ ಸುಸ್ತಾಗೋಗುತ್ತೆ ಅಂದರೆ ಕೆಲಸ ಹೇಗೆ ಇದಾದ್ರು ಅದು ಮಾಡ್ಬೇಕು, ಏನು ಮಾಡೋಕ್ಕಾಗಲ್ಲ. 2 ಗಿಡಕ್ಕೆ ಆಲ್ಮೋಸ್ಟ್ ನಿಮ್ಗೆ ಎಷ್ಟು ಗೊಬ್ಬರ ಸಿಗ್ತಿತ್ತು. ಸೊ ಇದೇ ಥರ ಆಲ್ಮೋಸ್ಟ್ 100 ಗಿಡ ಇದ್ದಾವೆ. ಎಲ್ಲನೂ ಕಟ್ ಮಾಡಿ ನೋಡಿ. ಇದು ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಕಡ್ಡಿ ದಪ್ಪ ಆಯಿತು. ಅಂದರೆ ಒಂದು 15 ದಿನ ಮುಂಚೆನೇ ಕಟ್ ಮಾಡಿದ್ರೆ ಚೆನ್ನಾಗಿರೋದು. ಪರವಾಗಿಲ್ಲ. ಇದನ್ನು ನಾವು ಗೊಬ್ಬರಕ್ಕೆ ಡೈರೆಕ್ಟ್ ತೋಟಕ್ಕೆ ಹಾಕಲ್ಲ, ಇದನ್ನು ಬೇರೆ ಕಡೆ ಹಾಕ್ಬಿಟ್ಟು ಅದ್ರ ಮೇಲೆ ಸಗಣಿ ಹಾಕ್ಬಿಟ್ಟು ಸ್ವಲ್ಪ ಗೊಬ್ಬರ ಮಾಡ್ತೀವಿ. ಸ್ವಲ್ಪ ಮಾಡಬೇಕಾದ್ರೆ ಹುಷಾರು, ಹುಳಾಪ್ತಾ ಇರ್ತವೆ, ನೋಡ್ಕೊಂಡು ಪ್ರಿಕಾಷನ್ ಮಾಡಿ. ಆಮೇಲೆ ಫುಡ್ಲ ಕಟ್ ಮಾಡಬೇಕಾದ್ರೂ ಅಷ್ಟೇ, ಕೈಗೆಲ್ಲ ಸ್ವಲ್ಪ ಇದಾದ್ರೆ ತುಂಬ ಏಟಾಗುತ್ತೆ, ನೋಡ್ಕೊಂಡು ಮಾಡಬೇಕು. ಈ ಕಟ್ ಮಾಡೋದ್ರಿಂದ ಮತ್ತೆ ಚಿಗುರ್ತವೆ. ಮೋಸ್ಟ್ಲಿ ಇನ್ನೊಂದು ತಿಂಗಳು ಜನವರಿ ಹೊತ್ತಿಗೆ ಚಿಗುರ್ತವೆ. ಇದಕ್ಕೆ ಮಳೆ ನೀರು ಬೇಕು ಅಂತ ಏನಿಲ್ಲ, ನಾರ್ಮಲ್ ಇಬ್ನಿ ಬೀಳುತ್ತೆ ಅದರಲ್ಲೇ ಚಿಗುರು ಬಿಡ್ತವೆ. ನೋಡೋಣ ಹೆಂಗೆ ಬರ್ತವೆ ಅನ್ಸುತ್ತೆ. ನೋಡಿ, ಇದೊಂದು ಕಡ್ಡಿನ ಮೆಣಸಿಗೆ ಹಬ್ಸೋಕ್ಕೆ ದೊಡ್ಡ ಸ್ವಲ್ಪ ಉದ್ದವಾಗಿ ಬಿಡ್ಕೊಳೋದು. ಇನ್ನು ಸೈಡಲ್ಲಿ ಬರೋದನ್ನೆಲ್ಲ ಕಟ್ ಮಾಡ್ಕೊಂಡ್ರೆ ಆಯಿತು.
ಇಲ್ಲ ಮೆಣಸನ್ನ ಇಲ್ಲಿ ಬಂದಮೇಲೆ ಇಲ್ಲಿಂದ ಮೇಗೆ ಬಿಡ್ಕೋಬೇಕಾಗತ್ತೆ. ಇಲ್ಲ ಇದನ್ನೆಲ್ಲ ಬುಡಕ್ಕೆ ಕಡ್ಬಿಟ್ರೆ ಆಯಿತು, ಮೆಣಸು ಹಬ್ಸಿದ್ಮೇಲೆ. ನೋಡಿ ಹೊಸ್ದಾಗಿ ಹಾಕೋದಾದ್ರೆ ನೋಡಿ ಈ ಥರ ಕಾಂಡ ಇದೆಯಲ್ಲ, ಇಷ್ಟು ದಪ್ಪ ಇರೋ ಗಿಡ ಹಾಕಿ ಕಡ್ಡಿಗಳನ್ನ ಕಡ್ಬಿಟ್ಟು ಈ ಥರ ಕಡ್ದು ನೆಟ್ಬಿಟ್ರೆ ಆರಾಮಾಗಿ ಬರ್ತಾವೆ ನೋಡಿ. ಇಷ್ಟು ದಪ್ಪ ತೀರಾ ದಪ್ಪನೂ ಇರಬಾರ್ದು, ತೀರಾ ಸಣ್ಣನೂ ಇರಬಾರ್ದು, ಮೀಡಿಯಮ್ ಈ ಸೈಜ್ ಇದ್ದರೆ ನಿಮಗೆ ಗಿಡಗಳು ಚೆನ್ನಾಗಿ ಹತ್ಕೋತವೆ ಸ್ವಲ್ಪ ನೀರು ಬಿಟ್ಟರೆ. ನೋಡಿ ಇದು ಕರೆಕ್ಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೊಸ್ತು ಹಾಕೋಕ್ಕೆ ಏನು ಕಡ್ಡಿದೆ ಅದು ಕರೆಕ್ಟ್ ಪ್ರಾಪರ್ ಸೈಜ್ ಇದೆ ಇದು. ಈಗ ನೋಡಿ ಇದು ನಾವು ಇನ್ನೂ ಕಡಿಯೋಕ್ಕಿಂತ ಮುಂಚೆ ಅಲ್ಲೊಂದು 2 ಕಡ್ದಿದ್ದೀನಿ ಅಷ್ಟೇ. ಕಡಿಯೋಕ್ಕಿಂತ ಮುಂಚೆ ಯಾವ ಥರ ಕಾಣ್ತಾ ಇದೆ, ಆಲ್ಮೋಸ್ಟ್ ಒಂಥರ ಬೇಲಿ ಹಾಕ್ದಂಗೆ ಕಾಣ್ತಾ ಇದೆ ಬದುಗೆ. ಎಂಡವರೆಗೂ ಇದೆ. ಇದನ್ನೆಲ್ಲ ಕಡಿಬೇಕು. ಇದ್ರ ಜೊತೆಗೆ ಮೇಲ್ಗಡೆ ಬದು ತೋಟದೊಳಗಡೆ ಇರೋಂಥ ಎಲ್ಲ ಗಿಡಗಳನ್ನು ಕಡಿದು ಗೊಬ್ಬರ ಮಾಡಬೇಕು. ಗೊಬ್ಬರ ಮಾಡೋದಕ್ಕೆ ಹಾಕಬೇಕು. ಈಗ ಬನ್ನಿ ನೋಡೋಣ, ನಮ್ಮದು ಒಂದು 30-40 ಗಿಡ ಕಟ್ ಮಾಡಿದ್ವಲ್ಲ ಅದನ್ನು ತಂದು ಒಂದು ಕಡೆ ಹಾಕಿದ್ದೀವಿ. ಅದು ಎಷ್ಟಾಗಿದೆ ಅಂತ ನೋಡಿ. ಇಲ್ಲಿ ಹಾಕಿದ್ದೀವಿ ನೋಡಿ, ಆಲ್ಮೋಸ್ಟ್ ಒಂದು ಲೋಡ್ ಆಗಿದೆ ಟ್ರ್ಯಾಕ್ಟ್ರಲ್ಲಿ, ಜಸ್ಟ್ 30-40 ಗಿಡಕ್ಕೆ. ಇನ್ನು ಮೇಲ್ಗಡೆ ಎಲ್ಲ ಕಟ್ ಮಾಡಿಲ್ಲ, ಅದನ್ನೆಲ್ಲ ನೆಕ್ಸ್ಟ್ ಕಟ್ ಮಾಡಬೇಕು. ನೋಡಿ ಎಷ್ಟು ಈಗ ಇದನ್ನು ಯಾವ ಥರ ಗೊಬ್ಬರ ಮಾಡೋದು ಅಂದರೆ, ಇದನ್ನು ಒಂದು ಕಡೆ ಹಾಕಿದ್ದೀವಲ್ಲ, ಇದ್ರ ಮೇಲೆ ಸಗಣಿ ಹಾಕ್ಬಿಡೋಣ ಅಂತ ಪ್ಲ್ಯಾನ್ ಇದೆ. ನೋಡಿ ನಮ್ಮ ಹತ್ರ ಇದೆ ತೊಟ್ಟಿಗೆ ಸಗಣಿ ಇದೆ, ಇದ್ರ ಮೇಲೆ ಸಗಣಿ ಹಾಕಿ ಸ್ವಲ್ಪ ಮಣ್ಣು ಹಾಕೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಯಾವ ಥರ ಗೊಬ್ಬರ ಆಗುತ್ತೆ ಅಂತ. ನೋಡಿ ಇಲ್ಲಿಂದ ನೋಡ್ಬೋದು, ನಿಮಗೆ ಕ್ಲೀನಾಗಿ ಕಾಣುತ್ತೆ ಎಷ್ಟೊಂದಿದೆ ಅಂತ. ಸಗಣಿ ಜೊತೆಗೆ ಸ್ವಲ್ಪ ಗಂಜಲನೂ ಹಾಕಬೇಕು. ಗಂಜಲನೂ ಇದೆ ನೋಡಿ ನಮ್ಮ ಈ ಟ್ಯಾಂಕಲ್ಲಿ. ಗಂಜಲ ಇದು ಸ್ವಲ್ಪ ಗಂಜಲ ಮತ್ತು ಸಗಣಿ ಮಿಕ್ಸ್ ಮಾಡಿಕೊಂಡು ಈ ಎಲೆ ಮೇಲೆ ಕಡ್ಡಿ ಮೇಲೆ ಹಾಕಿದ್ರೆ ಒಂದು 2-3-4 ತಿಂಗಳಿಗೆ ಒಳ್ಳೆ ಗೊಬ್ಬರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ.